Hi, hello, welcome to my social science study classes. Here we go to discuss the second chapter of geography for 10th standard, that is Physiographic India. In part 1, I detailedly explained about the northern mountains. In this video, I want to share the information about the remaining physical division of India. They are the Great Northern Plain, the Peninsular Plateau, the Coastal Plain and Islands. ಸ್ನೇಹಿತರೆ, ಈ ಭಾಗ 1 ಆ ಒಂದು ವಿಡಿಯೋದಲ್ಲಿ ಈ ಭಾರತದ ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಉತ್ತರದ ಮಹಾಪರ್ವತಗಳು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೀಡಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಉಳಿದಿರುವಂತಹ ಒಂದು ಭಾಗಗಳು ಯಾವಪ್ಪ ಅಂತ ಹೇಳಿದ್ರೆ ಉತ್ತರ ಭಾರತದ ಮಹಾ ಮೈದಾನ ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ, ಕರಾವಳಿ ಮೈದಾನ ಪ್ರದೇಶ ಮತ್ತು ಭಾರತದ ದ್ವೀಪಗಳು, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡ್ತೇನೆ. ಫ್ರೆಂಡ್ಸ್, ದಿ ನಾರ್ತನ್ ಗ್ರೇಟ್ ಪ್ಲೈನ್, how it was formed and what is the total area of the northern Maidan and which are the rivers they created the northern Maidan. So ನೋಡೋಣ. So this northern Maidan, it extended 2500 km, ಸುಮಾರು 2500 km ಅಷ್ಟು ಉದ್ದ ಹಬ್ಬಿದೆ. Remember, the northern mountains length is 2400 km, but Maidan length is 2500 km. Then it lies between Himalayan mountains in the north, Peninsular Plateau in the south. ಇದು ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆಪ್ಪ ಅಂತ ಹೇಳಿದ್ರೆ ಉತ್ತರದಲ್ಲಿ ಹಿಮಾಲಯ ಬೆಟ್ಟಗಳಿಂದ ಹಿಡಿದು ದಕ್ಷಿಣದಲ್ಲಿ ದಕ್ಕನ್ ಪ್ರಸ್ಥಭೂಮಿವರೆಗೂ ಹಬ್ಬಿದೆ ಅಂತ. ಅಂದರೆ ಹಿಮಾಲಯ ಬೆಟ್ಟಗಳು ಮತ್ತು ದಕ್ಕನ್ ಪ್ರಸ್ಥಭೂಮಿ ನಡುವೆ ಇರುವಂತಹ ಪ್ರದೇಶನೇ ಈ ಮೈದಾನ ಪ್ರದೇಶ ಅಂತೇಳಿ. ದೆನ್ ದಿ ಕ್ವಶನ್ ಈಸ್ ಹೌ ದಿಸ್ ನಾರ್ತನ್ ಮೈದಾನ್ ವಾಸ್ ಫಾರ್ಮ್ಡ್. ಇದು ಹೇಗಪ್ಪ ಉಗುಮಾಯಿತು ಅಂತ ಹೇಳಿದ್ರೆ, it was formed due to the depositional work of the 3 river systems. ಅಂದರೆ ಯಾವ ಇದರಿಂದ ಆಯ್ತಪ್ಪ ಇದು ಅಂತ ಹೇಳಿದ್ರೆ, ಈ ಹಿಮಾಲಯ ಬೆಟ್ಟಗಳಲ್ಲಿ ಹುಟ್ಟಿ ಹರಿದು ಬರುವಂತಹ 3 ಮಹಾನದಿಗಳಿದೆ. ಅವು ಯಾವಪ್ಪ ಅಂತ ಹೇಳಿದ್ರೆ ಗಂಗಾ, ಸಟ್ಲೆಜ್, ಬ್ರಹ್ಮಪುತ್ರ ಅಂತೇಳಿ. ಈ 3 ನದಿಗಳು ಅಲ್ಲಿಂದ ಹೊತ್ತು ತಂದ ಸವಕಳಿಯಿಂದ ಆಗಿರುವಂಥ ಒಂದು ಮೈದಾನ ಪ್ರದೇಶ ಇದು ನಾರ್ತನ್ ಗ್ರೇಟ್ ಪ್ಲೈನ್. ಆ್ಯಂಡ್ ಇಟ್ಸ್ ಕನ್ಸಿಸ್ಟ್ ಇಟ್ ಲಾರ್ಜೆಸ್ಟ್ ಅಲ್ಯೂವಲ್ ಸಾಯಿಲ್ ಇನ್ ದಿ ವರ್ಲ್ಡ್. ನೋಡಿ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ವಿಸ್ತಾರವಾಗಿ ಹರಡಿರುವಂಥ ಮೆಕ್ಕಲುಮಣ್ಣು ಪ್ರದೇಶ ಇದೆ ಅಲ್ವಾ, ಅದು ನಮ್ಮ ಭಾರತದ ಮೈದಾನ ಪ್ರದೇಶ ಆಗಿದೆ. ಇಟ್ಸ್ ಅವರೇಜ್ ವಿಡ್ತ್ ಈಸ್ 240 to 340 km. ಇದು ಸರಾಸರಿ ಅಗಲನೇ 240 to 340 km ಅಷ್ಟು ಇದೆ. ಆ್ಯಂಡ್ ವಾಟ್ ಇಟ್ಸ್ ದ ಟೋಟಲ್ ಏರಿಯಾ? ದಿ ನಾರ್ತನ್ ಮೈದಾನ್ ಟೋಟಲ್ ಏರಿಯಾ ಈಸ್ ಅರೌಂಡ್ 7 lakh square kilometer. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ವಿಸ್ತಾರವಾಗಿ ನಮ್ಮ ಭಾರತದಲ್ಲಿ ಹಬ್ಬಿರುವಂಥದ್ದು ಅಂತ. ರಿಮೆಂಬರ್, ವಾಟ್ ಈಸ್ ದ ಟೋಟಲ್ ಏರಿಯಾ ಆಫ್ ದಿ ನಾರ್ತನ್ ಮೌಂಟೈನ್ಸ್? ಓನ್ಲಿ 5 lakh square kilometer. ದಿಸ್ ಈಸ್ ದಿ 7 lakh square kilometer. ಆ್ಯಂಡ್ ಹೌ ದಿಸ್ ನಾರ್ತನ್ ಮೈದಾನ್ ಈಸ್, ಹೇಗಿದೆಯಪ್ಪ ಆ ಮೈದಾನ ಪ್ರದೇಶ ಅಂತ ಹೇಳಿದ್ರೆ, ಇಟ್ ಈಸ್ ಕಂಪ್ಲೀಟ್ಲಿ ಫ್ಲ್ಯಾಟೆಡ್ ಲ್ಯಾಂಡ್ ಅಂತ. ಇದು ಸಂಪೂರ್ಣವಾಗಿ ಸಮತಟ್ಟಾಗಿರುವಂಥ ಒಂದು ಪ್ರದೇಶ ಆಗಿದೆ. ಆ್ಯಂಡ್ ನೋ ರಾಕ್ಸ್ ಆರ್ ಫೌಂಡ್ ಇನ್ ದಿಸ್ ಏರಿಯಾ ಅಂತ. ಅಲ್ಲಿ ಯಾವುದೇ ರೀತಿಯಲ್ಲೂ ಸಹ ಈ ಮೌಂಟೈನ್ಸು, ವ್ಯಾಲೀಸು ಏನೂ ಕಾಣಿಸಲ್ಲ. ವಿಸ್ತಾರವಾಗಿ ಸಮತಟ್ಟಾಗಿ ಹರಡಿರುವಂತಹ ಒಂದು ಮೈದಾನ ಪ್ರದೇಶ ಆಗಿದೆ ಅಂತ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಹಾರ್ಟ್ ಆಫ್ ಇಂಡಿಯಾ ಅಂತ. ಇದನ್ನು ಭಾರತದ ಹೃದಯ ಭಾಗ ಅಂತ ಕರೀತಾರೆ, ಅಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ. ಇಲ್ಲಿ ಈ ಮಣ್ಣು ಬಗ್ಗೆ ಸ್ವಲ್ಪ ವಿವರವಾಗಿ ನೀಡ್ತೇನೆ. ಇಲ್ಲಿ ಒಂದು 4 ಟೈಪ್ಸು ಮಣ್ಣು ಕಾಣಿಸುತ್ತೆ ಈ ಮೈದಾನ ಪ್ರದೇಶದಲ್ಲಿ. ಮೊದಲನೇದು ಬಾಬರ್ ಅಂತ ಹೇಳಿದ್ರೆ ಹಿಮಾಲಯದ ನದಿಗಳು ಹೊತ್ತು ತಂದು ಹಾಕಿರುವಂತಹ ದೊಡ್ಡ ರಾಶಿಯಾಗಿರುವಂಥ ಕಲ್ಲುಗಳಿಂದ ಆಗಿರುತ್ತೆ ಈ ಮೈದಾನ ಪ್ರದೇಶ. ಬಟ್ ಇಲ್ಲಿ ಅಗ್ರಿಕಲ್ಚರ್ಗೆ ಇದು ಸೂಟೇಬಲ್ ಅಲ್ಲ, ಯಾಕಂದರೆ ಈ ಕಲ್ಲಿನ ರಾಶಿಗಳು ಜಾಸ್ತಿ ಇರುತ್ತೆ, ಹಾಗಾಗಿ ಅದು ಅಷ್ಟು ಸೂಟೇಬಲ್ ಅಲ್ಲ ಅದು. ಸೆಕೆಂಡ್ ಒನ್ ಥರಾಯಿ ಅಂತ, ಅಂದರೆ ಜೌಗು ಪ್ರದೇಶ ಅಂತ. ಅಂದರೆ ಈ ನದಿಗಳು ಯಾವಾಗಲೂ ಸಹ ಹರಿತಿರ್ಬೇಕಾದ್ರೆ ಅಲ್ಲಿಂದ ಈ ಜೌಗು ಉಂಟಾಗುತ್ತೆ. ಆ ಜೌಗು ಪ್ರದೇಶ ಅಲ್ಲಿರುವಂಥ ಮಣ್ಣನ್ನು ತೆರಾಯಿ ಅಂತ ಕರೀತಾರೆ. ದೆನ್ ಭಂಗರ್ ಅಂತ. ಸೊ ಭಂಗರ್ ಅಂತ ಹೇಳಿದ್ರೆ ಇದು ಮೆಕ್ಕಲು ಮಣ್ಣಿನಿಂದ ರಚನೆ ಆಗಿರುವಂಥದ್ದು, ಇದು ಪ್ರಾಚೀನ ಕಾಲದಲ್ಲಿ ಆಗಿರುವಂಥದ್ದು. ದೆನ್ ಲಾಸ್ಟ್ ಒನ್ ಖಾದರ್ ಅಂತ ಹೇಳಿದ್ರೆ ಹಿಮಾಲಯದ ನದಿಗಳ ಸಂಚಯನದಿಂದ ಉಂಟಾಗಿರುವಂತಹ ಒಂದು ಮೆಕ್ಕಲು ಮಣ್ಣು, ಇದು ಹೊಸದಾಗಿ ಫಾರ್ಮ್ ಆಗಿರುವುದು ಅಂತ. ಸೊ ಭಂಗರ್ ಅಂತ ಹೇಳಿದ್ರೆ ತುಂಬ ಪ್ರಾಚೀನ ಕಾಲದಲ್ಲಿ ಆಗಿರುವಂಥ ಒಂದು ಮೆಕ್ಕಲು ಮಣ್ಣು. ಸೊ ಖಾದರ್ ಅಂತ ಹೇಳಿದ್ರೆ ಈ ನದಿಗಳ ಸಂಚಯನದಿಂದ ಆಗಿರುವಂತಹ ಒಂದು ಮೆಕ್ಕಲು ಮಣ್ಣು ಅಂತ. ಈ 2 ಮೆಕ್ಕಲು ಮಣ್ಣುಗಳಲ್ಲಿ ಯಾವುದು ಭಾಗರ್ ಮತ್ತು ಖಾದರ್ ಅಂತ ಇದೆ ಅಲ್ವ, ಆ 2 ಮಣ್ಣು ಇರುವಂತಹ ಪ್ರದೇಶದಲ್ಲಿ ಈ ಅಗ್ರಿಕಲ್ಚರ್ ಅನ್ನೋಂಥದ್ದು ಚೆನ್ನಾಗಿ ಆಗ್ತಿದೆ ಅಂತೇಳಿ.
Okay, then the important that is the importance of Northern Great Plain. ಉತ್ತರ ಭಾರತದ ಮಹಾಮೈದಾನ ಅಂತ ಏನಿದೆ ಅದರ ಒಂದು ಪ್ರಾಮುಖ್ಯತೆ. It is the importance of Northern Maidan. It is very important for examination purpose. Here I listed some points. So first one, it is very suitable for irrigation because this region always getting the continuous. So because in the northern India they are the perennial rivers, so throughout the year continuously they are flowing from the Himalayan mountains. So that is the reason this is the place which is very suitable for the irrigation. ಹಾಗಾಗಿ 365 ದಿನಗಳ ಕಾಲ ಯಾವಾಗಲೂ ಸಹ ಉತ್ತರ ಭಾರತದ ನದಿಗಳು ಹರಿತಿರುತ್ತೆ, ನಿರಂತರವಾಗಿ ಹರಿತಿರುತ್ತೆ. ಆ ಕಾರಣದಿಂದ ಅಲ್ಲಿ ಈ ನೀರಾವರಿಗೆ ಹೇಳಿ ಮಾಡಿಸಿದಂತಹ ಒಂದು ಪ್ರದೇಶ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ಇಟ್ ಈಸ್ ವೆರಿ ಸೂಟಬಲ್ ಫಾರ್ ಅಗ್ರಿಕಲ್ಚರ್ ಕ್ರಾಪ್ಸ್. ಎಸ್, because it has the alluvial soil and it has the irrigation facility. That is the reason agricultural crops flourished here. ಹಾಗಾಗಿ ಒಂದು ಕಡೆ ಮೆಕ್ಕಲು ಮಣ್ಣಿದೆ, ಇನ್ನೊಂದು ಕಡೆ ಯಾವಾಗಲೂ ಸಹ ನಿರಂತರವಾಗಿ ಹರಿಯುವಂಥ ನದಿಗಳಿದೆ. ಹಾಗಾಗಿ ಈ ಕೃಷಿಗೆ ಸಂಬಂಧಪಟ್ಟಂತೆ ಈ ಕೃಷಿ ಬೆಳೆಗಳಿಗೆ, ಆಹಾರ ಬೆಳೆಗಳಿಗೆ ಯೋಗ್ಯವಾಗಿರುವಂಥ ಒಂದು ಸ್ಥಳ ಅಂದರೆ ಮೈದಾನ ಪ್ರದೇಶ. ಥರ್ಡ್ ಪಾಯಿಂಟ್ ಈಸ್ ಇಟ್ ಹ್ಯಾಸ್ ಪೆರಿನಿಯಲ್ ರಿವರ್ಸ್. ಎಸ್, ದಿ ಹಿಮಾಲಯನ್ ಮೌಂಟೈನ್ಸ್ they given a birth for the many rivers. So these rivers are the perennial rivers. So ಹಿಮಾಲಯ ಪರ್ವತಗಳಂತ ಏನಿದೆ ಆ ಒಂದು ಹಿಮಾಲಯ ಪರ್ವತಗಳು ವರ್ಷದುದ್ದಕ್ಕೂ ನೀರನ್ನು ಕೊಡುವಂತಹ ನದಿಗಳನ್ನು ಕ್ರಿಯೇಟ್ ಮಾಡುತ್ತೆ. ಅವೇ ಗಂಗಾ ನದಿ, ಸಟ್ಲೇಜ್ ನದಿ, ಬ್ರಹ್ಮಪುತ್ರ ನದಿ ಅಂತಿದೆ ಅಲ್ವಾ, ಅವು ವರ್ಷದುದ್ದಕ್ಕೂ ಹರಿತಿರುತ್ತೆ. ಅದು ಒಂದು ಗಿಫ್ಟೆಡ್ ರಿವರ್ಸ್ ಆಗಿರುತ್ತೆ. ಬಟ್ ದಕ್ಷಿಣ ಭಾರತದ ನದಿಗಳಿದೆ ಅಲ್ವಾ, ಅವು ಸೀಸನಲ್ ರಿವರ್ಸ್ ಆಗಿರುತ್ತೆ, ಅವು ಪೆರಿನಿಯಲ್ ರಿವರ್ಸ್ ಆಗಿರೋದಿಲ್ಲ. ಸೀಸನಲ್ ರಿವರ್ಸ್ ಅಂತ ಹೇಳಿದ್ರೆ ಬರೀ ಮಳೆಗಾಲದಲ್ಲಿ ಮಾತ್ರ ಹರಿಯುವಂಥದ್ದು ಅಂತ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ದಿಸ್ ಮೈದಾನ್ ರೀಜನ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ಲ್ಯಾಟ್. ಇಟ್ ಸಪೋರ್ಟೆಡ್ ಟು ರೋಡ್ಸ್, ರೈಲ್ವೇಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಥೇಳಿ. ಹಾಗಾಗಿ ಈ ಒಂದು ಯಾವಾಗ ಈ ಮೈದಾನ ಪ್ರದೇಶ ಕಂಪ್ಲೀಟಾಗಿ ಫ್ಲ್ಯಾಟೆಡ್ ಆಗಿರುತ್ತೋ ಇಲ್ಲಿ ಕಣಿವೆಗಳಾಗಿರಲಿ, ಶಿಖರಗಳಾಗಿರಲಿ, ಬೆಟ್ಟಗಳಾಗಿರಲಿ ಇರೋದಿಲ್ಲ. ಹಂಗಾಗಿ ಅಂಥ ಒಂದು ಫ್ಲ್ಯಾಟೆಡ್ ಲ್ಯಾಂಡ್ ಇದೆ ಅಲ್ವಾ, ಅಲ್ಲಿ ಈ ಟ್ರಾನ್ಸ್ಪೋರ್ಟೇಷನ್ಗೆ ಹೇಳಿ ಮಾಡಿಸಿದ ಸ್ಥಳ ಆಗಿರುತ್ತೆ. ಸೊ ರೋಡ್ಸ್ ಫೆಸಿಲಿಟೀಸ್ ಇರ್ಬೋದು, ರೈಲ್ವೇಸ್ ಇರಬಹುದು, ಮತ್ತು ಇನ್ಲ್ಯಾಂಡ್ ವಾಟರ್ ಸಿಸ್ಟಮ್ ಇರ್ಬೋದು, ಎಲ್ಲದಕ್ಕೂ ಸಹ ಇಲ್ಲಿ ಅನುಕೂಲಕವಾಗಿರುವಂತಹ ಒಂದು ಪ್ರದೇಶ ಆಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ಇಂಡಸ್ಟ್ರಿಯಲೈಸೇಷನ್. ಎಸ್, ಬಿಕಾಸ್ ದಟ್ ಮೈದಾನ್ ರೀಜನ್ it produces many types of the agriculture crops. So it helps to the industrialization, and also this land it has the efficient transport system is there. That is one of the important point to the development of the industrialization. ಹಂಗಾಗಿ ಒಂದು ಕಡೆ ಆಹಾರ ಪದಾರ್ಥಗಳಿದೆ, ಕಚ್ಚಾ ಪದಾರ್ಥಗಳಿದೆ. ಹಂಗಾಗಿ ಇಲ್ಲಿ ಕೈಗಾರಿಕೆಗಳು ಹೆಚ್ಚು ಬೆಳೀತಿವೆ. ಅದರ ಜೊತೆಗೆ ಅಲ್ಲಿರುವಂತಹ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇರಬಹುದು, ಅಲ್ಲಿರುವಂತಹ ಒಂದು ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಇರಬಹುದು. ಆ ಎರಡು ಕಾರಣಗಳು ಸಹ ಆ ಪ್ರದೇಶದಲ್ಲಿ ಹೆಚ್ಚು ಕೈಗಾರಿಕೆಗಳು ಆಗೋದಕ್ಕೆ ಸಾಧ್ಯ ಆಗ್ತಿದೆ. ಓಕೆ, ದೆನ್ ಲಾಸ್ಟ್ ಪಾಯಿಂಟ್ ಈಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ಅರ್ಬನೈಸೇಷನ್ ಆ್ಯಂಡ್ ಟ್ರೇಡ್ ಅಂತ. ಎಸ್, ವೇರ್ ದಿ ರೀಜನ್ ಇಟ್ ಹ್ಯಾವಿಂಗ್ ಎಫಿಷಿಯೆಂಟ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, it having efficient communication system, where the areas they are rapidly growing the trade and commerce. So usually that helps to the urbanization ಅಂತೇಳಿ. ಯಾವ ಪ್ರದೇಶದಲ್ಲಿ ವ್ಯಾಪಾರ ಆಗಿರಬಹುದು, ವಾಣಿಜ್ಯ ಆಗಿರಬಹುದು, ಸಾರಿಗೆ ಆಗಿರ್ಬೋದು, ಸಂವಹನ ಆಗಿರ್ಬೋದು, ಕೈಗಾರಿಕೆಗಳಾಗಿರಬಹುದು, ಅವು ಹೆಚ್ಚು ಬೆಳೀತಿರುತ್ತೋ ಅಂಥ ಪ್ರದೇಶಗಳಲ್ಲಿ ಈ ನಗರೀಕರಣನೂ ಸಹ ತೀವ್ರಗತಿಯಲ್ಲಿ ಬೆಳೀತಾ ಇದೆ ಅಂತ. ಓಕೆ, ನೆಕ್ಸ್ಟ್ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ, ದಟ್ ಈಸ್ ಪೆನಿನ್ಸುಲರ್ ಪ್ಲಾಟ್ಯೂ. This is most important because it is largest physical division of India. Just remember what is the total area of the northern mountains, then northern plain. Northern mountains is only 5 lakh square kilometer, northern Maidan is only 7 lakh square kilometer. Just imagine this total area of the peninsular plateau is around 16 lakh square kilometer. ಸುಮಾರು 16 ಲಕ್ಷ ಚದರ ಕಿಲೋಮೀಟರ್ ಅಷ್ಟು ಹಬ್ಬಿಕೊಂಡಿದೆ. ಹಾಗಾಗಿ ಭಾರತದ ಭೌಗೋಳಿಕ ಈ ಪ್ರದೇಶಗಳೇನು ವಿಭಾಗಗಳಿದೆ ಅದರಲ್ಲಿ ಹೆಚ್ಚು ದೊಡ್ಡದಾಗಿರುವಂತಹ ವಿಸ್ತಾರವಾಗಿರುವಂಥ ವಿಭಾಗ ಯಾವುದಪ್ಪ ಅಂತ ಹೇಳಿದ್ರೆ ದಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಆ್ಯಂಡ್ ದಿಸ್ ಪೆನಿನ್ಸುಲರ್ ಪ್ಲಾಟ್ಯೂ ಇಟ್ ಕನ್ಸಿಸ್ಟ್ ಮೆನಿ ರೇಂಜಸ್ ಆ್ಯಂಡ್ ಪ್ಲಾಟ್ಯೂಸ್ ಅಂತ. ಇಲ್ಲಿ ಕಣಿವೆಗಳು ಇದೆ ಮತ್ತು ಪ್ರಸ್ಥಭೂಮಿಗಳು ಸಹ ಇದೆ. ಅದರಲ್ಲಿ ಈ ಪ್ರಸ್ಥಭೂಮಿಗಳು ನೋಡೋಣ ಯಾವಪ್ಪ ಅಂತ ಹೇಳಿದ್ರೆ ದಿಸ್ ಪೆನಿನ್ಸುಲರ್ ಪ್ಲಾಟ್ಯೂ it has the Malwa
ಡೆಕ್ಕನ್ ಆ್ಯಂಡ್ ಛೋಟಾ ನಾಗ್ಪುರ್ ಪ್ಲಾಟ್ಯೂಸ್ ಅಂತ. ಮಾಲ್ವಾ ಪ್ರಸ್ಥಭೂಮಿ ಅಂತಿದೆ, ಡೆಕ್ಕನ್ ಪ್ರಸ್ಥಭೂಮಿ ಅಂತಿದೆ, ದಕ್ಷಿಣ ಪ್ರಸ್ಥಭೂಮಿ ಅಂತಿದೆ, ಮತ್ತು ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತಿದೆ. ಆ್ಯಂಡ್ ದಿಸ್ ಇಸ್ ದಿ ಶೇಪ್ ಈಸ್ ವೆರಿ ಡಿಫರೆಂಟ್. ಇಟ್ ಈಸ್ ಇನ್ ರಿವರ್ಸ್ ಟ್ರಯಾಂಗುಲರ್ ಶೇಪ್ ಅಂತ. ಇದು ತ್ರಿಕೋಣಾಕಾರದಲ್ಲಿದೆ. ತ್ರಿಕೋಣಾಕಾರ ಅಂತ ಹೇಳಿದ್ರೆ ತಲೆ ಕೆಳಗಾಗಿರೋಂಥ ತ್ರಿಕೋಣಾಕಾರ ಇದೆಯಲ್ವ, ಆ ಶೇಪಲ್ಲಿ ಪೆನಿನ್ಸುಲರ್ ಪ್ಲಾಟ್ಯೂ ಇದೆ. ಆ್ಯಂಡ್ ದಿಸ್ ಈಸ್ ದಿ ಲ್ಯಾಂಡ್ ಬಿಲಾಂಗ್ಸ್ ಟು ಗೊಂಡ್ವಾನಾ part of a land. That means this is very ancient landform, and it is very fertile land, that is peninsular plateau. And this plateau, it consists the many ranges. They are Aravalli ranges, Vindhya, Satpura, Western Ghats, Eastern Ghats. ಈ ಪ್ರಸ್ಥಭೂಮಿಗಳ ಜೊತೆಗೆ ಶಿಖರಗಳು ಇದೆ. ಅವ್ಯಾವಪ್ಪ ಅಂತ ಹೇಳಿದ್ರೆ ಈ ಅರಾವಳಿ ಬೆಟ್ಟಗಳಿರಬಹುದು, ವಿಂಧ್ಯ ಪರ್ವತಗಳಿರಬಹುದು, ಸಾತ್ಪುರ ಪರ್ವತ ಶ್ರೇಣಿಗಳಿರಬಹುದು, ಮತ್ತು ಪೂರ್ವ ಪಶ್ಚಿಮ ಘಟ್ಟಗಳಿರಬಹುದು. ಇವೆಲ್ಲವೂ ಸಹ ಈ ಡೆಕ್ಕನ್ ಪ್ಲಾಟ್ಯೂದಲ್ಲಿ ಬರುತ್ತೆ ಅಂಥೇಳಿ. ಆ್ಯಂಡ್ ದಿಸ್ ಪೆನಿನ್ಸುಲರ್ ಪ್ಲಾಟ್ಯೂ ಇಟ್ ಲೈಸ್ ಬಿಟ್ವೀನ್ ದಿ ನಾರ್ಥನ್ ಮೈದಾನ್ ಇನ್ ದಿ ನಾರ್ತ್ ಆ್ಯಂಡ್ ಇಂಡಿಯನ್ ಓಷನ್ ಇನ್ ದಿ ಸೌತ್. ಸೊ ಉತ್ತರದಲ್ಲಿ ಉತ್ತರ ಭಾರತ ಮಹಾ ಮೈದಾನದಿಂದ ಹಿಡಿದು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೂ ಹಬ್ಬಿಕೊಂಡಿದೆ ಅಲ್ವಾ, ಅದು ಪೆನಿನ್ಸುಲರ್ ಪ್ಲಾಟ್ಯೂ ಅಂತ. ದಿ ಮಾಲ್ವಾ ಪ್ಲಾಟ್ಯೂಸ್ ಇಟ್ ಕನ್ಸಿಸ್ಟ್ ದಿ 3 states ರಾಜಸ್ಥಾನ್, ಮಧ್ಯಪ್ರದೇಶ್ and Gujarat. Then the ranges, the first one is that is Aravalli ranges. It is the oldest folded mountains. Remember, Himalayan mountains are the youngest folded mountains, but Aravalli ranges are the oldest folded mountains. And here important thing is that is the highest peak in the Aravalli ranges, that is Guru Shikhara. Its height is 1772 meter. ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಗುರುಶಿಖರ ಅನ್ನುವಂಥದ್ದು ಅತ್ಯಂತ ಎತ್ತರದ ಶಿಖರ ಆಗಿರುತ್ತೆ. ಇದು ಅರಾವಳಿ ರೇಂಜಸಲ್ಲಿ ಮಾತ್ರ ಇರುವಂಥದ್ದು ಎತ್ತರದ ಶಿಖರ, ಅದು ಗುರುಶಿಖರ ಅಂತ. ಇದು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 1772 ಮೀಟರ್ಸ್ ಹೈಟ್ ಇದೆ. ಅದು ಅಡಿಗಳೇ ಲೆಕ್ಕ ಆಗಬೇಕಂತ ಹೇಳಿದ್ರೆ 5650 ಅಡಿ ಎತ್ತರ ಇದೆ ಅಂತ. ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಅಬು ಹಿಲ್ಸ್ ಅಂತಿದೆ, ಅಬು ಬೆಟ್ಟಗಳಲ್ಲಿ ಗುರುಶಿಖರ ಅನ್ನುವಂಥದ್ದು ಕಂಡು ಬರುತ್ತೆ ಅಂತ. ದೆನ್ ವಿಂಧ್ಯ ಮೌಂಟೈನ್ಸ್ ಇಟ್ ಲೈಸ್ ಇನ್ ದಿ ನಾರ್ಥರ್ನ್ ಎಡ್ಜ್ ಆಫ್ ನರ್ಮದಾ ವ್ಯಾಲಿ. ಈ ನರ್ಮದಾ ಕಣಿವೆ ಅಂತಿದೆ ಅಲ್ವಾ, ಅದರಿಂದ ಉತ್ತರಕ್ಕಿರುವಂಥದ್ದು ವಿಂಧ್ಯ ಪರ್ವತ ಶ್ರೇಣಿಗಳು ಅಂತೇಳಿ. ದೆನ್ ಸಾತ್ಪುರ ಇಟ್ ರನ್ಸ್ ಆ್ಯನ್ ಈಸ್ಟ್ ಟು ವೆಸ್ಟ್ ಡೈರೆಕ್ಷನ್ ಸೌತ್ ಆಫ್ ವಿಂಧ್ಯಾಸ್. ಆ ವಿಂಧ್ಯ ಪರ್ವತಗಳೇಂತಿದೆ ಅದರಿಂದ ದಕ್ಷಿಣ ಕಡೆಗೆ ಇರುವಂಥದ್ದು ಸಾತ್ಪುರ ರೇಂಜಸ್ ಅಂತೇಳಿ. ಇಟ್ ಲೈಸ್ ಬಿಟ್ವೀನ್ ದಿ ನರ್ಮದಾ ಆ್ಯಂಡ್ ತಾಪಿ ರಿವರ್ಸ್. ದಿಸ್ ಕ್ವಶನ್ ಆಸ್ಕ್ಡ್ ಮೆನಿ ಟೈಮ್ಸ್, ದಟ್ ಈಸ್ ವಾಟ್ ಆರ್ ದಿ ಡಿಫರೆನ್ಸ್ ಬಿಟ್ವೀನ್ ದಿ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್, that is the part of the peninsular plateau. So first one, Western Ghats, they are continuous. Western Ghats are the continuous. So from the Gujarat up to the Kanyakumari, ಎಲ್ಲೂ ಸಹ ಬ್ರೇಕ್ ಇಲ್ದಿರ ಕಂಟಿನ್ಯೂಸ್ ಆಗಿ ಹಬ್ಬಿಕೊಂಡಿವೆ ಅಂತ. ಆ್ಯಂಡ್ ದೇ ಆರ್ ಪ್ಯಾರಲಲ್ ಟು ವೆಸ್ಟ್ ಕೋಸ್ಟ್ ಅಂತ. ಈ ಪಶ್ಚಿಮದ ಕರಾವಳಿ ಪ್ರದೇಶ ಅಂತಿದೆ ಅಲ್ವಾ, ಅದಕ್ಕೆ ಪರ್ಯಾಯವಾಗಿ ಅದರ ಹಿಂದುಗಡೆನೇ ಉದ್ದಕ್ಕೂ ಈ ವೆಸ್ಟರ್ನ್ ಘಾಟ್ಸ್ ಅನ್ನುವಂಥದ್ದು ಇದೆ. ಇವು ಎಲ್ಲಿಂದ ಎಲ್ಲಿವರೆಗೂ ಇದೆಯಪ್ಪ ಅಂತ ಹೇಳಿದ್ರೆ, ದಿ ವೆಸ್ಟರ್ನ್ ಘಾಟ್ಸ್ ದೇ ವರ್ ಫ್ರಮ್ ತಾಪಿ ವ್ಯಾಲಿ ಇನ್ ದಿ ನಾರ್ತ್ ಅಪ್ ಟು ದಿ ಕನ್ಯಾಕುಮಾರಿ ಇನ್ ದಿ ಸೌತ್ ಅಂತ. ಉತ್ತರದಲ್ಲಿ ತಾಪಿ ಕಣಿವೆ ಅಂತಿದೆ, ಅಲ್ಲಿಂದ ಹಿಡಿದು ದಕ್ಷಿಣದಲ್ಲಿ ಕನ್ಯಾಕುಮಾರಿವರೆಗೂ ಹಬ್ಬಿಕೊಂಡಿವೆ. ದೇ ಆರ್ ಆಲ್ಸೋ ಕಾಲ್ಡ್ ಸಹ್ಯಾದ್ರಿ. ಆ ವರ್ಡ್ ಕಾಮನ್ಲಿ ಯೂಸ್ಡ್ ದಿ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಕರೆಯುವಂಥದ್ದು ಸಹ್ಯಾದ್ರಿ ಅಂತ ಕರಿತೀವಿ, ಸಹ್ಯಾದ್ರಿ ಪರ್ವತಗಳು ಅಂತ ಕರಿತೀವಿ. ದೆನ್ ಇನ್ ದಿ ವೆಸ್ಟರ್ನ್ ಘಾಟ್ಸ್, ದಟ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ದಿ ವೆಸ್ಟರ್ನ್ ಘಾಟ್ಸ್, ಎಸ್ಪೆಷಲಿ ಇನ್ ದಿ ಸೌತ್ ಇಂಡಿಯಾ, ದಟ್ ಈಸ್ ಆನೈಮುಡಿ. ಇಟ್ಸ್ ಹೈಟ್ ಈಸ್ 2695 meter. So Anaimudi, that is the highest peak in the Western Ghats, and also Anaimudi is the highest peak in the South India. ಜ್ಞಾಪಕ ಇಟ್ಕೊಳ್ಳಿ, ದಕ್ಷಿಣ ಭಾರತದಲ್ಲಿರುವಂಥ ಅತ್ಯಂತ ಎತ್ತರದ ಶಿಖರನೂ ಆನೈಮುಡಿ, ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವಂತಹ ಎತ್ತರದ ಶಿಖರನೂ ಸಹ ಆನೈಮುಡಿ. ಅದರ ಹೈಟು ಜ್ಞಾಪಕ ಇಟ್ಕೊಳ್ಳಿ 2695 meter. Then Western Ghats, that is the place for many rivers. ಸೊ ತುಂಬ ನದಿಗಳು ಹುಟ್ಟಿ ಹರಿಯುವಂಥದ್ದು ವೆಸ್ಟರ್ನ್ ಘಾಟ್ಸಲ್ಲಿ ಅಂತೇಳಿ. ದೆನ್ ಈಸ್ಟರ್ನ್ ಘಾಟ್ಸ್, ದೇ ಆರ್ ಪ್ಯಾರಲಲ್ ಟು ಈಸ್ಟ್ ಕೋಸ್ಟ್ ಅಂತ. ಈ ಕರಾವಳಿ ಭಾಗ ಅಂತೇನಿದೆ ಅದಕ್ಕೆ ಪರ್ಯಾಯವಾಗಿ ಈ ಪೂರ್ವ ಘಟ್ಟಗಳಿದೆ. ದೇ ಆರ್ ಎಕ್ಸ್ಟೆಂಡೆಡ್ ಫ್ರಮ್ ಮಹಾನದಿ ಇನ್ ದಿ ನಾರ್ತ್ ಅಪ್ ಟು ದಿ ನೀಲಗಿರಿ ಇನ್ ದಿ ಸೌತ್ ಅಂತ. ಉತ್ತರದಲ್ಲಿ ಮಹಾನದಿ ಮುಖಜ ಭೂಮಿ ಅಂತೇನಿದೆ ಅಲ್ಲಿಂದ ಹಿಡಿದು ಅಪ್ ಟು ನೀಲಗಿರಿ ಪರ್ವತಗಳವರೆಗೂ ಹಬ್ಬಿಕೊಂಡಿದೆ. ನೀಲಗಿರಿ ಪರ್ವತಗಳು ಗೊತ್ತು, ಅವು ವೇರ್ ದಿ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಮೆಟ್ ಟುಗೆದರ್ ಅಂತ. ಎರಡೂ ಸಹ ಒಂದೇ ಕಡೆ ಸೇರುವಂಥ ಒಂದು ಪ್ಲೇಸ್ ಇದೆಯಲ್ಲ, ಅದು ನೀಲಗಿರಿ ಬೆಟ್ಟಗಳು ಅಂತೇಳಿ. ದೇ ಆರ್ ಲೋಯರ್ ದ್ಯಾನ್ ದಿ ವೆಸ್ಟರ್ನ್ ಘಾಟ್ಸ್ ಅಂತ. ವೆಸ್ಟರ್ನ್ ಘಾಟ್ಸು ಬೆಟ್ಟಗಳಿದೆಯಲ್ಲ ಅದರಷ್ಟು ಹೈಟ್ ಇಲ್ಲ ಈಸ್ಟರ್ನ್ ಘಾಟ್ಸು, ಪೂರ್ವ ಘಟ್ಟಗಳು ಅವಕ್ಕಿಂತ ಕಡಿಮೆ ಎತ್ತರದಲ್ಲಿದೆ ಅಂಥೇಳಿ. ದೆನ್ ಆರ್ಮಕೊಂಡ ಈಸ್ ದಿ ಹೈಯೆಸ್ಟ್
ಪೀಕ್ ಇನ್ ದಿ ಈಸ್ಟರ್ನ್ ಘಾಟ್ಸ್ ಅಂತ. ಪೂರ್ವ ಬೆಟ್ಟಗಳಲ್ಲಿ ಆರ್ಮಕೊಂಡ ಅಂತಿದೆ ಅಲ್ವಾ, ಅದು ಅತ್ಯಂತ ಎತ್ತರದ ಶಿಖರ ಆಗಿದೆ. ವೆಸ್ಟರ್ನ್ ಘಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಘಾಟ್ಸ್. ಎಕ್ಸಾಂಪಲ್ ಬೋರ್ ಘಾಟ್, ಥಾಲ್ ಘಾಟ್, ಫಾಲ್ ಘಾಟ್ಗಳೆಲ್ಲಿ ಸೃಷ್ಟಿಯಾಗುತ್ತಪ್ಪ ಅಂತ ಹೇಳಿದ್ರೆ ವೇರ್ ದಿ ಮೌಂಟೈನ್ಸ್ ದೇ ಹ್ಯಾವ್ ದಿ ಸ್ಟೀಪ್ ಸ್ಲೋಪ್ಸ್ ಅಂತ, ಅಂದರೆ ಅತ್ಯಂತ ಕಡಿದಾಗಿರುವಂಥ ಒಂದು ಆಳ ಎಲ್ಲಿರುತ್ತೋ ಅಂಥ ಕಡೆ ಘಾಟ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಈ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ ಅದಕ್ಕೆ ಹೆಸರುಗಳಿದೆ, ಆನೈಮಲೈ, ಪಳನಿ, ಕಾರ್ಡಮಾಮ್ ಅಂಥೇಳಿ. ಸೊ ಕಾರ್ಡಮಾಮ್ ಅನ್ನುವಂಥದ್ದು ಪಶ್ಚಿಮ ಘಟ್ಟಗಳಲ್ಲಿ ಒಂದು ಭಾಗದಲ್ಲಿ ಕರೆಯುವಂಥ ಒಂದು ಪ್ಲೇಸು ಕಾರ್ಡಮಾಮ್ ಅನ್ನೋಂಥದ್ದು, ಎಸ್ಪೆಷಲಿ ಕೇರಳ ಕಡೆ ಕರೆಯುವಂಥದ್ದು. ಪಳನಿ, ಆನೈಮಲೈ ಅಲ್ಲೂ ಸಹ ಇಂಥ ಡಿಫ್ರೆಂಟ್ ನೇಮ್ಸಲ್ಲಿ ಕರೀತಾರೆ ಅಂತ. ದೆನ್ ದಿ ಇಂಪಾರ್ಟೆನ್ಸ್ ಆಫ್ ಪೆನಿನ್ಸುಲರ್ ಪ್ಲ್ಯಾಟ್ಯೂ, ಈ ದಕ್ಷಿಣದ ಪ್ರಸ್ಥಭೂಮಿ ಅಂತ ಏನಿದೆ, ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ, ಅದರ ಒಂದು ಪ್ರಾಮುಖ್ಯತೆ ಅಂತ. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್. ಇಟ್ ಹ್ಯಾಸ್ ರಿಚ್ ಮಿನರಲ್ಸ್ ಆ್ಯಂಡ್ ಥಿಕ್ ಫಾರೆಸ್ಟ್. ಸೊ ದಿ ಪೆನಿನ್ಸುಲರ್ ಪ್ಲ್ಯಾಟ್ಯೂ ಇಟ್ ಹ್ಯಾಸ್ ದಿ ರಿಚ್ ಮಿನರಲ್ಸ್ ಅಂತ, ಅಂದರೆ ಖನಿಜ ಸಂಪತ್ತು, ಅಪಾರವಾದಂಥ ಖನಿಜ ಸಂಪತ್ತು ಇದೆ. ಅದರ ಜೊತೆಗೆ ಈ ದಟ್ಟವಾಗಿರೋಂಥ ಒಂದು ಕಾಡುಗಳು ಸಹ ಇದೆ. ಆ್ಯಂಡ್ ಆಲ್ಸೋ ದೀಸ್ ಪೆನಿನ್ಸುಲರ್ ಪ್ಲ್ಯಾಟ್ಯೂ ಇಟ್ ಹ್ಯಾಸ್ ಬಯೋಡೈವರ್ಸಿಟೀಸ್. ಸೊ ಟೇಕ್ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸಲ್ಲಿರೋ ಸಹ ಒಂದು ಬಯೋಡೈವರ್ಸಿಟಿ ಇದೆ ಅಲ್ವಾ, ಅಂತಹ ಜೀವಿ ವೈವಿಧ್ಯಗಳನ್ನು ಸಹ ಇದರಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೀಸ್ ಪ್ಲ್ಯಾಟ್ಯೂ ಇಟ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಇಂಪಾರ್ಟೆಂಟ್. ಸೊ ದೀಸ್ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ದೇ ವರ್ ಅಬ್ಸ್ಟ್ರಕ್ಟೆಡ್ ಬೈ ದಿ ವೆಸ್ಟರ್ನ್ ಘಾಟ್ಸ್ ಅಂತ. ಹಂಗೆ ಪಶ್ಚಿಮ ಘಟ್ಟಗಳು ತಡೆ ಹಿಡಿದು ಆ ಕರ್ನಾಟಕ, ಕೇರಳ, ತಮಿಳುನಾಡು ಅಂತಹ ರಾಜ್ಯಗಳಲ್ಲಿ ಹೆಚ್ಚು ಮಳೆಯನ್ನು ಸುರಿಸುವಂಥದ್ದು. ಆ್ಯಂಡ್ ದೀಸ್ ಪ್ಲ್ಯಾಟ್ಯೂ, ಪೆನಿನ್ಸುಲರ್ ಪ್ಲ್ಯಾಟ್ಯೂ ಇಟ್ ಕವರ್ಸ್ ವಿತ್ ದಿ ಬ್ಲ್ಯಾಕ್ ಸಾಯಿಲ್ ಅಂತ. ಸೊ ಬ್ಲ್ಯಾಕ್ ಸಾಯಿಲ್ ಅನ್ನೋಂಥದ್ದು ಫೇಮಸ್ಸು ಈ ದಕ್ಕನ ಪ್ರಸ್ಥಭೂಮಿಯಲ್ಲಿ. ಆ್ಯಂಡ್ ಇಟ್ ಹೆಲ್ಪ್ಫುಲ್ ಫಾರ್ ಅಗ್ರಿಕಲ್ಚರ್ ಕ್ರಾಪ್ಸ್. ಆ್ಯಂಡ್ ಆಲ್ಸೋ ದೀಸ್ ಪೆನಿನ್ಸುಲರ್ ಪ್ಲ್ಯಾಟ್ಯೂ ಇಟ್ ಫೇಮಸ್ ಫಾರ್ ದಿ ಬರ್ತ್ ಪ್ಲೇಸ್ ಆಫ್ ಮೆನಿ ರಿವರ್ಸ್. ಸೊ ಅನೇಕ ನದಿಗಳು ಸಹ ಈ ಒಂದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹುಟ್ಟುಕೊಳ್ಳುತ್ತೆ. ರಿವರ್ ಕೃಷ್ಣ, ರಿವರ್ ನರ್ಮದಾ, ರಿವರ್ ಕಾವೇರಿ, ಗೋದಾವರಿ ಅವೆಲ್ಲ ಸಹ ಈ ಒಂದು ಪೆನಿನ್ಸುಲರ್ ಪ್ಲ್ಯಾಟ್ಯೂದಲ್ಲೇ ಹುಟ್ಟುವಂಥದ್ದು. ಆ್ಯಂಡ್ ದಿಸ್ ಈಸ್ ದಿ ಪ್ಲ್ಯಾಟ್ಯೂ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಕ್ರಿಯೇಟೆಡ್ ಮೆನಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ಸ್. ಈ ನದಿಗಳಿಂದ ಜಲವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಸಹ ಮಾಡ್ತಿದೆ. ಓಕೆ, ದೆನ್ ದಿ ನೆಕ್ಸ್ಟ್ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ ದಟ್ ಈಸ್ ಕೋಸ್ಟಲ್ ಪ್ಲೈನ್, ಕರಾವಳಿ ಮೈದಾನ ಪ್ರದೇಶ ಅಂತೇಳಿ. ದಿಸ್ ಕೋಸ್ಟಲ್ ಪ್ಲೈನ್ ದೇ ಎಕ್ಸ್ಟೆಂಡೆಡ್ ಫ್ರಮ್ ರನ್ ಆಫ್ ಕಚ್ ದಟ್ ಈಸ್ ಇನ್ ದಿ ಗುಜರಾತ್, ದಟ್ ಈಸ್ ಇನ್ ದಿ ವೆಸ್ಟ್, ಆ್ಯಂಡ್ ಅಪ್ ಟು ಗಂಗಾ ಪ್ಲೈನ್ ದಟ್ ಈಸ್ ಇನ್ ದಿ ಈಸ್ಟ್ ಅಂತ. ಅಂದರೆ ಇಲ್ಲಿಂದ ಎಲ್ಲಿವರೆಗೆ ಅಂದರೆ ಇಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಹೇಳಬಾರ್ದು, ಇಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಹೇಳಬೇಕು. ಅಂದರೆ ಈ ಕಡೆ ಪಶ್ಚಿಮದಲ್ಲಿ ಗುಜರಾತ್ ಅಂತ ಇದೆಯಲ್ವ, ರನ್ ಆಫ್ ಕಚ್ ಅಂತ, ಅಲ್ಲಿಂದ ಹಿಡಿದು ಕಂಪ್ಲೀಟಾಗಿ ಈ ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ್, ದೆನ್ ಒಡಿಶಾ ಮತ್ತು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳ ಅಲ್ಲಿವರೆಗೂ ಹಬ್ಬಿಕೊಂಡಿರುತ್ತಲ್ವ. ಹಾಗಾಗಿ ಈ ಪಶ್ಚಿಮದಲ್ಲಿ ಗುಜರಾತಿಂದ ಹಿಡಿದು ಪೂರ್ವದಲ್ಲಿ ಅಪ್ ಟು ವೆಸ್ಟ್ ಬೆಂಗಾಲ್ ಅಲ್ಲಿವರೆಗೂ ಸಹ ಹರಡಿಕೊಂಡಿದೆ ಅಂತೇಳಿ. ಸೊ ಹಿಯರ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಅಂತ. ಸೊ ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್ ಹೆಂಗೆ ಕೇಳ್ತಾರೋ ಅದೇ ರೀತಿ ವೆಸ್ಟರ್ನ್ ಕೋಸ್ಟ್ ಆ್ಯಂಡ್ ಈಸ್ಟರ್ನ್ ಕೋಸ್ಟ್ ಅಂತ ಕೂಡ ಕೇಳ್ತಾರೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿ ಮೈದಾನ ಪ್ರದೇಶ ಬಗ್ಗೆ ಬರೀರಿ ಅಂತೇಳಿ. ಸೊ ಹಿಯರ್ ಫಸ್ಟ್ ಒನ್ ವೆಸ್ಟರ್ನ್ ಕೋಸ್ಟ್, ಪಶ್ಚಿಮದ ಒಂದು ಮೈದಾನ ಪ್ರದೇಶ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇಟ್ ಲೈಸ್ ಬಿಟ್ವೀನ್ ದಿ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಅರೇಬಿಯನ್ ಸಿ. ಸೊ ಅರೇಬಿಯನ್ ಸಿ ಇರುತ್ತೆ ಮತ್ತು ಈ ಕಡೆ ವೆಸ್ಟರ್ನ್ ಘಾಟ್ಸ್, ಅವು ಎರಡು ಸೆಂಟ್ರಲ್ ಬರುವಂಥದ್ದೇ ಕೋಸ್ಟ್ ಅಂತ, ಕರಾವಳಿ ತೀರ ಪ್ರದೇಶ ಅನ್ನುವಂಥದ್ದಲ್ವಾ. ಓಕೆ, ಸೆಕೆಂಡ್ ಒನ್ ಇಟ್ ಎಕ್ಸ್ಟೆಂಡೆಡ್ ಫ್ರಮ್ ರನ್ ಆಫ್ ಕಚ್ ಟು ಕನ್ಯಾಕುಮಾರಿ ಅಂತ. ರನ್ ಆಫ್ ಕಚ್ ಇನ್ ದಿ ನಾರ್ತ್, ಕನ್ಯಾಕುಮಾರಿ ಇನ್ ದಿ ಸೌತ್. ನಾವು ಬರೀ ಇವಾಗ ಪಶ್ಚಿಮದ ಕರಾವಳಿ ಮೈದಾನ ಪ್ರದೇಶ ಬಗ್ಗೆ ಮಾತ್ರ ಹೇಳ್ತಿದ್ದೀವಲ್ಲ, ಹಂಗಾಗಿ ನಾವು ಗುಜರಾತಿಂದ ಅಪ್ ಟು ಈ ತಮಿಳುನಾಡುವರೆಗೂ ಹಬ್ಬಿಕೊಂಡಿವಿ. ಇಟ್ ಹ್ಯಾಸ್ ನ್ಯಾರೋ ಸ್ಟ್ರಿಪ್, ಕಿರಿದಾಗಿರುತ್ತೆ ಅನ್ನುವಂಥದ್ದು ಮೈದಾನ ಪ್ರದೇಶ. ಇಟ್ ಹ್ಯಾಸ್ ಕೊಂಕನ್ ಕೋಸ್ಟ್ ದಟ್ ಈಸ್ ಗುಜರಾತ್ ಟು ಗೋವಾ, ಕರ್ನಾಟಕ ಕೋಸ್ಟ್ ಗೋವಾ ಟು ಮಂಗಳೂರು, ಮಲಬಾರ್ ಕೋಸ್ಟ್ ಮಂಗಳೂರು ಟು ಕೊಚ್ಚಿ ಅಂತ ಹೇಳಿದ್ರೆ ಈ ಪಶ್ಚಿಮದ ಕರಾವಳಿ ಮೈದಾನ ಪ್ರದೇಶವನ್ನು ಡಿಫ್ರೆಂಟ್ ಹೆಸರುಗಳಿಂದ ಕರೀತಾರೆ, ಭಿನ್ನ ಹೆಸರುಗಳಿಂದ ಕರೀತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಕೊಂಕನ್ ಕೋಸ್ಟ್ ಅಂತ ಕರೀತೀವಿ. ಕೊಂಕನ್ ಕೋಸ್ಟ್ ಅಂತ ಹೇಳಿದ್ರೆ ಗುಜರಾತಿಂದ ಗೋವಾವರೆಗೂ ಹಿಡಿದು ಅದನ್ನು ಕೊಂಕನ್ ಕೋಸ್ಟ್ ಅಂತ ಕರೀತೀವಿ. ಕರ್ನಾಟಕ ಕೋಸ್ಟ್ ಅಂದರೆ ಕರ್ನಾಟಕದ್ದೇ, ಅಂದರೆ ಮರ್ಮ ಗೋವಾ ಅಂತಿದೆ ಅಲ್ವ, ಅಲ್ಲಿಂದ ಅಪ್ ಟು ಮಂಗಳೂರುವರೆಗೂ ಇರುತ್ತಲ್ವ, ಆ ಕರ್ನಾಟಕದ ಈ ತೀರ ಪ್ರದೇಶವನ್ನು ಕರ್ನಾಟಕ ಕೋಸ್ಟ್ ಅಂತ ಕರೀತೀವಿ. ಮಲಬಾರ್ ಕೋಸ್ಟ್ ಅಂತ ಹೇಳಿದ್ರೆ ಕೇರಳದ ಕರಾವಳಿ ತೀರ ಪ್ರದೇಶವನ್ನು ಮಲಬಾರ್ ಕೋಸ್ಟ್ ಅಂತ ಕರೀತೀವಿ ಅಂತೇಳಿ. ಓಕೆ, ಇನ್ನೊಂದು ಕಡೆ ನೋಡಬೇಕಾದ್ರೆ ಈಸ್ಟರ್ನ್ ಕೋಸ್ಟ್, ದಿಸ್ ಎಕ್ಸ್ಟೆಂಡೆಡ್ ಫ್ರಮ್ ರಿವರ್ ಸುಬರ್ಣಮುಖಿ ಟು ಕನ್ಯಾಕುಮಾರಿ. ಸೊ ಸುಬರ್ಣಮುಖಿ ಇನ್ ದಿ ನಾರ್ತ್, ಕನ್ಯಾಕುಮಾರಿ ಇನ್ ದಿ ಸೌತ್ ಅಂತ. ಹಾಗಾಗಿ ಈ
ಸುವರ್ಣಮುಖಿ ಅಂತ ಏನಿದೆ ನದಿ ಉತ್ತರದ ಅಲ್ಲಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಹಬ್ಬಿಕೊಂಡಿದೆ. ಇಟ್ ಲೈಸ್ ಬಿಟ್ವೀನ್ ದಿ ಈಸ್ಟರ್ನ್ ಘಾಟ್ಸ್ ಆ್ಯಂಡ್ ದಿ ಬೇ ಆಫ್ ಬೆಂಗಾಲ್. ಹಂಗಾಗಿ ಒಂದು ಕಡೆ ಪೂರ್ವ ಘಟ್ಟಗಳಿದೆ, ಇನ್ನೊಂದು ಕಡೆ ಬಂಗಾಳ ಕೊಳ್ಳಿ ಇದೆ. ಅದೆರಡು ಸೆಂಟ್ರಲ್ ಇರುವಂಥದ್ದು ಈ ಪೂರ್ವ ಕರಾವಳಿ ಮೈದಾನ ಪ್ರದೇಶ. ಆ್ಯಂಡ್ ದೀಸ್ ಈಸ್ಟರ್ನ್ ಕೋಸ್ಟ್ ಗಿವನ್ ಬರ್ತ್ ಫಾರ್ ದ ಮೆನಿ ರಿವರ್ಸ್. ಸೊ ಇಲ್ಲೂ ಸಹ ಅನೇಕ ನದಿಗಳು ಸಹ ಹುಟ್ಟುತ್ತೆ. ಮೆನಿ ಡೆಲ್ಟಾಸ್ ಅಂತ ಇಲ್ಲಿ ನದಿ ಮುಖಜ ಭೂಮಿಗಳಂತಿದೆ ಅಲ್ವಾ, ಆ ಮುಖಜ ಭೂಮಿಗಳು ಸಹ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ. ಡೆಲ್ಟಾ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಡೆಲ್ಟಾ ಈಸ್ ನಥಿಂಗ್ ಬಟ್ ದಟ್ ಈಸ್ ದ ರಿವರ್ ಕ್ರಿಯೇಟೆಡ್ this different landform due to the depositional of sediments and leaves its mouth and enters into the river ಅಂಥೇಳಿ. ಹಂಗಾಗಿ ತುಂಬ ದೂರದಿಂದ ಹೊತ್ತು ತಂದಿರುವಂಥ ಒಂದು ಹೂಳವನ್ನು ಬಿಟ್ಟು ಅದೇನಾಗುತ್ತೆ ಅಂತ ಹೇಳಿದ್ರೆ ಈ ನದಿಗೆ ನದಿ ಅನ್ನುವಂಥದ್ದು ಈ ಸಮುದ್ರದ ಸರೋವರಿಗೆ ಪ್ರವೇಶ ಮಾಡುತ್ತೆ. ಆ ಪ್ರವೇಶ ಮಾಡಬೇಕಾದ್ರೆ ಆ ಹೊತ್ತು ತಂದಿರುವಂಥ ಎಲ್ಲ ಹೂಳವನ್ನು ಸಹ ಅದೇನು ಮಾಡುತ್ತೆ, ಬಿಟ್ಬಿಡುತ್ತೆ ಅಂತ. ಸೊ ಅದನ್ನೇ ನಾವು ಈ ಡೆಲ್ಟಾ ಅಂತ ಕರಿತೀವಿ ಅಂತೇಳಿ. ಸೊ ದೆನ್ here there are the two parts in the eastern coast, that is North Sarkar, Coromandel coast. ಸೊ ನಾರ್ತ್ ಸರ್ಕಾರ ಅಂತ ಅಂದರೆ ನಾರ್ತ್ ಸರ್ಕಾರ ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್ ಹಿಂದೆ ಬರುತ್ತೆ ನಾರ್ತ್ ಸರ್ಕಾರ ಅಂತೇಳಿ. ಅದು ಮತ್ತು ಅಂದರೆ ಅಲ್ಲಿಂದ ಅಂದರೆ ಇಡೀ ಪಶ್ಚಿಮ ಬಂಗಾಳದಿಂದ ಹಿಡಿದು ಅಪ್ ಟು ಆಂಧ್ರ ಪ್ರದೇಶವರೆಗೂ ಇರುತ್ತಲ್ಲ, ಅದನ್ನು ನಾರ್ತ್ ಸರ್ಕಾರ ಅಂತ ಕರಿತೀವಿ. ಮತ್ತು ಕೋರಮಂಡಲ್ ಕೋಸ್ಟ್ ಅಂತ ಹೇಳಿದ್ರೆ ಆ ನಾರ್ತ್ ಸರ್ಕಾರದಿಂದ ಅಪ್ ಟು ದಕ್ಷಿಣದಲ್ಲಿ ಕರಾವಳಿ ತೀರ ಪ್ರದೇಶವರು ಅಂತ ಹೇಳಿ ಕನ್ಯಾಕುಮಾರಿವರೆಗೂ ಇದೆಯಲ್ವ, ಅದನ್ನು ನಾವು ಈ ಕೋರಮಂಡಲ್ ಕೋಸ್ಟ್ ಅಂತ ಹೇಳ್ತೀವಿ. ಈ ತಮಿಳುನಾಡಿನ ಕರಾವಳಿ ತೀರ ಪ್ರದೇಶವನ್ನು ಹಂಗೆ ಕರಿತೀವಿ ಅಂತೇಳಿ. ಹಿಯರ್ ಐ ವಾಂಟ್ ಟು ಹೈಲೈಟೆಡ್ ಸಮ್ ಪಾಯಿಂಟ್ಸ್, ದಟ್ ಈಸ್ ಕೋಸ್ಟ್ ಲೈನ್ ಆಫ್ ಇಂಡಿಯಾ. ಸೊ ವಿಚ್ ಈಸ್ ದಿ ಸ್ಟೇಟ್ ಇಟ್ ಹ್ಯಾಸ್ ಲಾರ್ಜೆಸ್ಟ್ ಕೋಸ್ಟ್ ಲೈನ್, ದಟ್ ಈಸ್ ಗುಜರಾತ್. ಅಂದರೆ ನಮ್ಮ ಭಾರತದಲ್ಲಿ ಹೆಚ್ಚು ಕರಾವಳಿ ತೀರ ಪ್ರದೇಶ ಹೊಂದಿರೋ ರಾಜ್ಯ ಯಾವುದಪ್ಪ ಅಂದರೆ ಗುಜರಾತ್ ಅಂತ. ಇಷ್ಟಿದೆ ಗೊತ್ತಲ್ಲಿ, 1600 ಕಿಲೋಮೀಟರ್ವರೆಗೂ ಇದೆ. ಸೆಕೆಂಡ್ ಒನ್ ಬಂದುಬಿಟ್ಟು ಆಂಧ್ರ ಪ್ರದೇಶ, ಇಟ್ ಹ್ಯಾಸ್ 1000 ಕಿಲೋಮೀಟರ್. Then what is the position of Karnataka in India? Karnataka has 8th place. It has only 320 kilometers. ಕರ್ನಾಟಕ ಬರೀ 320 ಕಿಲೋಮೀಟರ್ ಅಷ್ಟು ಕರಾವಳಿ ತೀರ ಪ್ರದೇಶ ಹೊಂದಿದೆ ಅಂತ. ಆ್ಯಂಡ್ ವಿಚ್ ಈಸ್ ದಿ ಕಂಟ್ರಿ ಇಟ್ ಹ್ಯಾಸ್ ದಿ ಲಾರ್ಜೆಸ್ಟ್ ಕೋಸ್ಟಲ್ ಲೈನ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಕೆನಡಾ. ಕೆನಡಾದಲ್ಲಿದೆ. ಅಲ್ಲಿ ಎಷ್ಟು ಇದೆಯಪ್ಪ ಅಂತ ಹೇಳಿದ್ರೆ ಸುಮಾರು 2,02,080 ಕಿಲೋಮೀಟರ್ ಪ್ರದೇಶ ಹೊಂದಿದೆ. ಹಾಗಾಗಿ ವರ್ಲ್ಡಲ್ಲಿ ಕೆನಡಾ, ಇಂಡಿಯಾದಲ್ಲಿ ಗುಜರಾತ್ ಅನ್ನೋಂಥದ್ದು ಅಷ್ಟು ಜ್ಞಾಪಕ. ಓಕೆ, ದೆನ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಕೋಸ್ಟಲ್ ಮೈದಾನ್, ಕರಾವಳಿ ಮೈದಾನ ಪ್ರದೇಶದ ಒಂದು ಪ್ರಾಮುಖ್ಯತೆ ನೋಡಬೇಕು. ಸೊ ದೀಸ್ ಕೋಸ್ಟಲ್ ಪ್ಲೈನ್ ದೇವರ್ ಪ್ರೊವೈಡೆಡ್ ದಿ ನ್ಯಾಚುರಲ್ ಹಾರ್ಬರ್ಸ್. ಸೊ ನ್ಯಾಚುರಲ್ ಹಾರ್ಬರ್ಸನ್ನು ಪ್ರೊವೈಡ್ ಮಾಡುವಂಥದ್ದು ಈ ಕೋಸ್ಟಲ್ ಪ್ಲೈನ್ಸ್ ಆಗುತ್ತೆ. ಆ್ಯಂಡ್ ದಿ ಹೆಲ್ಪ್ ಟು ಫಾರಿನ್ ಟ್ರೇಡ್ ಬಿಕಾಸ್ ಥ್ರೂ ದಿ ಹಾರ್ಬರ್ಸ್ ಹಿಯರ್ ವಿ ಆರ್ ಇಂಪೋರ್ಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ದಿ ಗೂಡ್ಸ್ ದೆನ್ ಕಮೋಡಿಟೀಸ್. ಹಾಗಾಗಿ ವಿದೇಶಗಳಿಗೆ ಏನಾದರೂ ಸಾಗಿಸ್ಬೇಕಂತ ಹೇಳಿದ್ರೆ ನಾವು ಈ ಹಾರ್ಬರ್ಸ್ ಮುಖಾಂತರ ಸಾಗಿಸ್ತೀವಿ. ಹಾಗಾಗಿ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೋಬೇಕಾದ್ರೂ ಸಹ ಈ ಹಾರ್ಬರ್ಸ್ ಮುಖಾಂತರ ತರಿಸ್ಕೊಳ್ತೀವಲ್ವ. ಹಾಗಾಗಿ ಈ ವಿದೇಶಿ ವ್ಯಾಪಾರಕ್ಕೆ ಇವು ಹೆಚ್ಚು ಅನುಕೂಲ ಆಗಿರುವಂಥದ್ದು. ಆ್ಯಂಡ್ ಆಲ್ಸೋ ದೇ ಆರ್ ವೆರಿ ಹೆಲ್ಪ್ಫುಲ್ ಟು ಫಿಶಿಂಗ್ ಅಂತ. ಸೊ ಮೀನುಗಾರಿಕೆಗೆ ಹೆಚ್ಚು ಪ್ರಸಿದ್ಧಿ ಆಗಿರುವಂಥದ್ದು ಈ ಕೋಸ್ಟಲ್ ಪ್ಲೈನ್. ಆ್ಯಂಡ್ ಆಲ್ಸೋ ದೀಸ್ ಕೋಸ್ಟಲ್ ಪ್ಲೈನ್ ಇಸ್ ವೆರಿ ಹೆಲ್ಪ್ಫುಲ್ ಫಾರ್ ಶಿಪ್ ಬಿಲ್ಡಿಂಗ್ ಅಂತ. ಹಡಗು ನಿರ್ಮಾಣ ಮಾಡುವ ಕೇಂದ್ರಗಳು ವಿಶಾಖಪಟ್ಟಣಂ ಆ್ಯಂಡ್ ಗುಜರಾತ್ ಇದೆ ನೋಡಿ. ಸೊ ಅಂತಹ ಒಂದು ಶಿಪ್ ಬಿಲ್ಡಿಂಗು ಸಹ ಈ ಕೋಸ್ಟಲ್ ಪ್ಲೈನ್ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ವಿಚ್ ಆರ್ ದಿ ಇಂಪಾರ್ಟೆಂಟ್ ಪೋರ್ಟ್ಸ್? ಸೊ ದೇವರ್ ಕಾಂಡ್ಲಾ, ಮುಂಬೈ, ಮರ್ಮಗೋವಾ. ಸೊ ಕಾಂಡ್ಲಾ ಇನ್ ಗುಜರಾತ್, ಮುಂಬೈ ದಟ್ ಈಸ್ ಇನ್ ದಿ ಮಹಾರಾಷ್ಟ್ರ, ಮರ್ಮಗೋವಾ ಇನ್ ದಿ ಗೋವಾ, ದೆನ್ ಕೊಚ್ಚಿ ದಟ್ ಈಸ್ ಇನ್ ದಿ ಕೇರಳ, ವಿಶಾಖಪಟ್ಟಣಂ ಇನ್ ಆಂಧ್ರ ಪ್ರದೇಶ್, ಕೋಲ್ಕತ್ತಾ ಇನ್ ದಿ ಕೋಲ್ಕತ್ತಾ, ಆ್ಯಂಡ್ ನ್ಯೂ ಮ್ಯಾಂಗ್ಳೂರು ಪೋರ್ಟ್ ದಟ್ ಈಸ್ ಗೇಟ್ ವೇ ಆಫ್ ಕರ್ನಾಟಕ ದಟ್ ಈಸ್ ಇನ್ ದಿ ಕರ್ನಾಟಕ. ಅದು ಜ್ಞಾಪಕ ಇಟ್ಕೊಳ್ಳಿ. ಆ್ಯಂಡ್ ದೀಸ್ ಕೋಸ್ಟಲ್ ಪ್ಲೈನ್ ದೇ ಹ್ಯಾವ್ ದಿ ಮೆನಿ ಬೀಚಸ್ ಆ್ಯಂಡ್ ದೇ ಅಟ್ರಾಕ್ಟೆಡ್ ಥೌಸಂಡ್ಸ್ ಆಫ್ ಟೂರಿಸ್ಟ್ ಫಾರ್ ಎವ್ರಿ ಇಯರ್. ಪ್ರತಿ ವರ್ಷವೂ ಸಹ ಕೆಲವರು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಿದೆ. ಹಾಗಾಗಿ ಟೂರಿಸಮ್ಗೆ ಹೇಳಿ ಮಾಡಿದ ಒಂದು ಪ್ಲೇಸಸ್ಸು ಕೋಸ್ಟಲ್ ಪ್ಲೈನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ದೀಸ್ ಕೋಸ್ಟಲ್ ಪ್ಲೈನ್ಸ್ ದೇ ವರ್ ಹೆಲ್ಪ್ಫುಲ್ ಫಾರ್ ನ್ಯಾವಿಗೇಷನ್. ನೌಕಾಯಾನಕ್ಕೂ ಸಹ ತುಂಬ ಹೆಸರುವಾಸಿ. ಸೊ ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಮಾಡಿಸ್ಬೇಕಾದ್ರೂ ಸಹ ಇಂಡಿಯಾ ಜಪಾನ್, ಇಂಡಿಯಾ ಅಮೇರಿಕಾ, ಇಂಡಿಯಾ ಚೀನಾ ಮಾಡಬೇಕಾದ್ರೂ ಆ ನ್ಯಾವಲ್ ಎಕ್ಸರ್ಸೈಸ್ಗೂ ನ್ಯಾವಿಗೇಷನ್ಗೂ ಸಹ ಈ ಕೋಸ್ಟಲ್ ಪ್ಲೈನ್ ಅನ್ನುವಂಥದ್ದು ತುಂಬ. ದೆನ್ ದಿ ಲಾಸ್ಟ್ ಫಿಸಿಕಲ್ ಡಿವಿಷನ್ ಆಫ್ ಇಂಡಿಯಾ ದಟ್ ಈಸ್ ಐಲ್ಯಾಂಡ್ಸ್. ಸೊ ಐಲ್ಯಾಂಡ್ಸ್, ಸೊ ಇಂಡಿಯಾ ಇಟ್ ಹ್ಯಾಸ್ 247 ಐಲ್ಯಾಂಡ್ಸ್. ಅಮಾಂಗ್ ದೆಮ್ 204 ಆರ್ ಇನ್ ದಿ ಬೇ ಆಫ್ ಬೆಂಗಾಲ್. ಒಟ್ಟು ನಮ್ಮ ಭಾರತದಲ್ಲಿ 247 ದ್ವೀಪಗಳಿವೆ. ಅದರಲ್ಲಿ 204 ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದ್ದರೆ ಕೇವಲ 43 ದ್ವೀಪಗಳು ಅರೇಬಿಯನ್ ಸಿಯಲ್ಲಿದೆ ಅಂತ. ಬಟ್ ಒಟ್ಟು ಎಷ್ಟು ದ್ವೀಪಗಳಿದೆಯಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಒಟ್ಟು 1208 ದ್ವೀಪಗಳಿದೆ. ಬಟ್ ಅವೆಲ್ಲದರಲ್ಲೂ ಸಹ ಜನವಸತಿ ಇಲ್ಲ.
ಜನರು ವಾಸ ಮಾಡ್ತಿರೋದು ಬರೀ 247 ದ್ವೀಪಗಳಲ್ಲಿ ಮಾತ್ರ. ಹಂಗಾಗಿ ಅವುಗಳನ್ನ ಕನ್ಸಿಡರ್ ಮಾಡಿದ್ದೀವಿ ಅಂತೇಳಿ. ಇದರಲ್ಲಿ ಇಂಪಾರ್ಟೆಂಟ್ ಬ್ಯಾರನ್ ಐಲ್ಯಾಂಡ್ ಅಂತ. ಸೊ ಬ್ಯಾರನ್ ಐಲ್ಯಾಂಡ್ ಇದೆಯಲ್ಲ ನೋಡಿ, ಅದು ಅಂಡಮಾನ್ ನಿಕೋಬಾರಲ್ಲಿ ಬರುತ್ತೆ. ಬ್ಯಾರನ್ ಐಲ್ಯಾಂಡ್ ಯಾಕಪ್ಪ ಫೇಮಸ್ ಅಂತ ಹೇಳಿದ್ರೆ, ದಿಸ್ ಈಸ್ ದಿ ಐಲ್ಯಾಂಡ್, ಇಟ್ ವಾಸ್ ಫಾರ್ಮ್ ವ್ಯಾಲ್ಕನೋಸ್ ಅಂತ, ಜ್ವಾಲಾಮುಖಿಗಳಿಂದ ನಿರ್ಮಾಣ ಆಗಿರುವಂಥದ್ದು ಬ್ಯಾರನ್ ದ್ವೀಪ ಅಂತೇಳಿ ಅಂಡಮಾನ್ ನಿಕೋಬಾರದಲ್ಲಿದೆ. ಇಂಡಿಯಾದಲ್ಲಿರುವಂಥ ಏಕೈಕ ಜ್ವಾಲಾಮುಖಿ ದ್ವೀಪ ಅಂತ ಹೇಳಿದ್ರೆ ಅದು ಬ್ಯಾರನ್ ಐಲ್ಯಾಂಡ್. ಇಂಡಿಯಾದಲ್ಲಿರುವಂಥ ಏಕೈಕ ಜ್ವಾಲಾಮುಖಿ ದ್ವೀಪ ಅಂತ ಹೇಳಿದ್ರೆ ಅದು ಬ್ಯಾರನ್ ಐಲ್ಯಾಂಡ್ ಅಂತೇಳಿ. ಇದು ನೋಡಿ ಕಾಲಾಪಾನಿ ಜೈಲ್ ಅಂತ, ಗೋದಾವರಿ ಅಂತ ಜ್ಞಾಪಕ. ಓಲ್ಡೆಸ್ಟ್ ರಿವರ್ ದಟ್ ಈಸ್ ಗೋದಾವರಿ. ದೆನ್ ಓಲ್ಡೆಸ್ಟ್ ಸಾಯಿಲ್ ದಟ್ ಈಸ್ ರೆಡ್ ಸಾಯಿಲ್. ಛೋಟಾ ನಾಗ್ಪುರ್ ಪ್ಲಾಟ್ಯೂ, ಇಟ್ ಕನ್ಸಿಸ್ಟ್ ಜಾರ್ಖಂಡ್, ಒಡಿಶಾ ಆ್ಯಂಡ್ ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ. ಸೊ 4 ರಾಜ್ಯಗಳಲ್ಲಿ ಛೋಟಾ ನಾಗ್ಪುರ್ ಪ್ರಸ್ತಾವ ಅಷ್ಟು ದೊಡ್ಡದದು. ದೆನ್ ಡೆಕ್ಕನ್ ಪ್ಲಾಟ್ಯೂ ಇದೆ ಅಲ್ವಾ, ಇದನ್ನು ಲಾವಾ ಮೈದಾನ ಅಂತ ಕರೀತಾರೆ. ಅಂದರೆ ಲಾವಾ ರಸದಿಂದ ಆಗಿರುವಂಥದ್ದು ಡೆಕ್ಕನ್ ಪ್ಲಾಟ್ಯೂ ಅಂತ. ಅಂದರೆ ಇವಾಗ ಸುಮಾರು ವರ್ಷಗಳ ಹಿಂದೆ ಈ ಭೂಮಿ ಉಗುಮಾಗಬೇಕಾದ್ರೆ ನಿಧಾನಕ್ಕೆ ಎಲ್ಲ ಚೇಂಜಸ್ ಆಗಿರುತ್ತೆ ನೋಡಿ. ಒಳಗಡೆಯಿಂದ ಬಂದಿರುವಂತಹ ಒಂದು ಲಾವಾ ರಸ ಮೇಲೆ ಬಂದು ತಂಪಾಗಿರುತ್ತೆ ನೋಡಿ. ಆ ಲಾವಾ ರಸದಲ್ಲಿ ಅಷ್ಟು ಫರ್ಟೈಲ್ ಇರುತ್ತೆ, ಅಷ್ಟು ಫಲವತ್ತವಾಗಿರುತ್ತೆ. ಸೊ ಹಂಗಾಗಿ ಈ ಡೆಕ್ಕನ್ ಪ್ಲಾಟ್ಯೂ ಅಂತ ಏನು ಕರಿತೀವಿ, ಅದು ಫಲವತ್ತವಾಗಿರೋಂಥ ಒಂದು ಮೈದಾನ ಪ್ರದೇಶ ಆಗಿರುತ್ತೆ. ಭಾರತದ ರೂರ್ ಅಂತ ಕರೀತಾರೆ ಛೋಟಾ ನಾಗ್ಪುರ್ ಅಂತೇಳಿ. ಎಸ್ಪೆಷಲಿ ಇಂಡಸ್ಟ್ರಿ ಪರ್ಪಸ್ ಆಗಿ ರೂರ್ ಅಂತ ಕರಿ. Okay, so thank you for watching, and also you can see the description box and you can watch my previous videos. Thank you, bye bye.